ಈ ಮಾತ್ರೆನೂ ಔಷಧಿನ ಬೆಳಗ್ಗೆ ಸಾಯಂಕಾಲ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಕಾಕಿ ಅವ್ರ ಮಗನ ತುಂಬ ಪ್ರೀತಿಸ್ತಿದ್ರು. ಮಗ ದೂರ ಆದಮೇಲೆ ಒಂಟಿ ಆಗ್ಬಿಟ್ರು. ಅವ್ರ ಕಾಯಿಲೆ ಕಾರಣನೇ ಒಂಟಿತನ. ನನಗೆ ಬರೋಬ್ಬರಿ ಗೊತ್ತದ ನೀ ಊಟ ಯಾಕೆ ಬೇಡ ಅನ್ಲಿಕತ್ತಿ ಅಂತ. ಏನು ಗೊತ್ತಾಗ್ತದೆ ನಿಮ್ಗೆ? ಗಂಗಾ ನೆನಪು ಮಾಡ್ಕೊಳ್ಳಿಕತ್ತಿ, ಹೌದಿಲ್ಲ? ದಾದಾ ಏನೋ ಇಂಪಾರ್ಟೆಂಟ್ ಓದ್ಲಿಕ್ಕತ್ತೀರಿ ಅನಿಸ್ತದ. ಹೌದವ, ಯಾರು ನಮ್ಮ ಪುಕ್ಸಾಟ ಅನ್ನ ಹಾಕಂಗಿಲ್ಲಲ್ಲ, ಹೊಟ್ಟಿಪಾಡು ಏನಾರ ಮಾಡ್ಲಿಕ್ಕ ಬೇಕು. ರೀ ಊಟಕ್ಕೆ ಬರ್ರಿ. ಇಲ್ಲಿದ್ದೀರ ನೀವು? ಅರೆ ಸಕ್ಕು, ಊಟದ ಹೊತ್ತಿಗೆ ಎಷ್ಟು ಬರೋಬ್ಬರಿ ಬಂದಿವ. ನಂದಿನಿ, ಬಾಲನಾಗಮ್ಮ ಪಿಕ್ಚರ್ ಒಳಗೆ ಒಬ್ಬ ಮಂತ್ರವಾದಿ ಇದ್ದಾನೆ. ಆ ಮಂತ್ರವಾದಿ ಹತ್ರ ಒಂದು ಕನ್ನಡಿ ಅದ. ಆ ಕನ್ನಡಿ ಒಳಗೆ ತನಗೆ ಏನೇನು ಬೇಕು ಎಲ್ಲ ನೋಡ್ತಾನ. ಹಂಗ ಸಕ್ಕುಬಾಯಿ ಮನೆ ಒಳಗೂ ಒಂದು ಕನ್ನಡಿ ಅದ. ಆ ಕನ್ನಡಿ ಒಳಗೆ ನೀ ಏನೇನು ಅಡುಗೆ ಮಾಡ್ತಿ, ಡೈನಿಂಗ್ ಟೇಬಲ್ ಮೇಲೆ ಏನೇನು ತಂದಿಡ್ತಿ ಅಂತ ಎಲ್ಲ ತಿಳಿತದ. ಹೌದಾ ಸಕ್ಕು? ಏ ತೆಗಿರಿ ವೈನಿ, ದಾದಾ ಏನೋ ಚೇಷ್ಟಿ ಮಾಡಿದ್ರ ನೀವು ಕರೆನ ಅಂತೀರಿ. ನಿಮ್ಮನೆ ಅಡ್ಗಿ ಬಗ್ಗೆ ತಿಳ್ಕೊಳಕ ಮಾಹಿತಿ ಕನ್ನಡಿ ಬ್ಯಾಡ್ರಿ. ಓಣಿ ತುಂಬಾ ಅಡ್ಗಿದಾಗ ಗಮ್ ಅಂತ ವಾಸನೆ ಬರ್ತದ. ಓಹೋ, ವಾಸನೆ ಹಿಡ್ಕೊಂಡ ಬಂದ್ಬಿಡ್ತೀರಿ ಹೆಂಗಿದ್ರ. ರೀ ಸುಮ್ನೆ ರೀ ಸಕ್ಕು, ಇವ್ರನ್ನ ಬಿಟ್ರೆ ಹೆಂಗ ಚಾಷ್ಟಿ ಮಾಡ್ಕೋತಾನೆ ಇರ್ತಾರೆ ಇವ್ರು. ನಡಿ ಒಳಗ್. ಮಮ್ಮಿ ಅಡಿಗೆ ರೆಡಿ ಆತೇನೋ? ಭಾಳ ಹೊಟ್ಟೆ ಹಸಲಿಕತ್ತದ. ತಯಾರದನು ಬಾ, ತಾಟ್ ಹಾಕ್ತೀನಿ. ಅರೆ ಗಂಗಾ, ಕಾಕು ಹೆಂಗಿದ್ದಾರಂತ ಕೇಳ್ಬೇಕು. ಹಲೋ, ಹೇಳವ ಗಂಗಾ, ಹೆಂಗಿದ್ಯವ? ನಾನಾ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ನಿ, ನೀನ ಫೋನ್ ಮಾಡ್ದಿ. ಕಾಕು ಹೆಂಗಿದ್ದಾರ? ಆರಾಮಿದ್ದಾರ ಹೌದಿಲ್ಲ? ಕಾಕಿಗೆ ರಾಶಿ ಹುಷಾರಿಲ್ಲ, ಇತ್ ಕಡೆ ಜ್ಞಾನ ಇಲ್ದೆ ಮಲ್ಗಿದ್ದ. ಡಾಕ್ಟ್ರು ಒಂದು ಔಷಧಿ ಕೊಟ್ಟು ಹೋಯ್ದ. ನಾಳೆ ಎಷ್ಟಲ್ಲಿ ಜ್ವರ ಬಿಡ್ಲಕ್ಕು ಅಂತ ಹೇಳಿದ್ದ. ಆತು ಮಗಳ, ಚಲೋತ್ತಂಗೆ ನೋಡ್ಕೋ ಆತ. ಅಣ್ಣರೇ, ನಿಮ್ಮ ಹತ್ರ ಒಂದು ಮಾತು ಕೇಳಲಾ? ಕೇಳವ, ಅದ್ರೊಳಗೆ ಏನದ? ಕಾಕಿ ಮಗ ಎಲ್ಲಿದ್ದ ಅಂತ ನಿಮಗೆ ಗೊತ್ತಿದ್ದ? ಇಲ್ಲ ಮಗಳ, ಶ್ಯಾಮ ಮದುವೆ ಆಗಿ ಹೋಗಿದ ಮೇಲೆ ನಮ್ಗೆ ಯಾರು ಕಾಂಟ್ಯಾಕ್ಟ್ ಒಳಗೂ ಇಲ್ಲ. ಶ್ಯಾಮ ಹಿಂಗೆ ಮದುವೆ ಆದ್ನಲ್ಲ ಅಂತ ಕಾಕು ಸಿಟ್ಟಿನಿಂದ ಮನೆಯಿಂದ ಹೊರಗೆ ಹಾಕಿದ್ರು ಅಂತ ಯಾರೋ ಹೇಳಿದ್ದನ್ನು ಕೇಳಿದ್ನಿ. ಯಾಕ, ಏನಾಯ್ತು? ಏನಿಲ್ಲ, ಸುಮ್ಮನೆ ಕೇಳ್ದೆ. ಅಂದಂಗೆ ಸಾಗರ ಹೇಗಿದ್ದ? ಆರಾಮಿದ್ದಾನವ? ಯಾಕ, ಇಬ್ರು ಏನಾರ ಜಗಳ ಮಾಡ್ಕೊಂಡಿರೇನೋ? ಸಾಗರ್ ಜೊತೆ ನಾ ಎಂತ ಜಗಳ ಆಡ್ಲಿ? ಅಂಥದ್ದು ಎಂಥದ್ದು ಇಲ್ಲೇ. ನೋಡವ, ನಿಮ್ಮಿಬ್ರ ಬಗ್ಗೆ ನನಗೆ ಭಾಳ ಚಲೋತ್ತಂಗೆ ಗೊತ್ತದ. ನಾ ಇವತ್ತಿಂದ ನೋಡ್ಲಿಕ್ಕತ್ತಿಲ್ಲ, ಸಣ್ಣ ವಯಸ್ಸಿಂದ ನೋಡ್ಲಿಕ್ಕತ್ತೀನಿ. ನೀ ಅವನಿಗೆ ಮುಂಜಾನಿಂದ ಕಾಲ್ ಮಾಡಿಲ್ಲ ಅಂತಂದ್ರ ನಿಮ್ಮಿಬ್ರ ನಡುವೆ ಏನೋ ಜಗಳ ಆಗಿದೆ ಅಂತನ ಅರ್ಥ. ಆತವ, ನೀನ ಅವನಿಗೆ ಫೋನ್ ಹಚ್ಚಿ ಮಾತಾಡು ಆತ. ಆತು, ಕಾಕುನ್ ಚಲೋತ್ತಂಗೆ ನೋಡ್ಕೊ. ಹಾ ಆತು ಅಣ್ಣರೇ. ನಂದಿನಿ, ಆಗಲೇ ತಾಟ್ ಹಾಕ್ತೀನಿ ಅಂತ ಹೇಳಿದಿ. ರೆಡಿ, ತಾಟ್ ಹಾಕು, ಬರ್ತೀನಿ. ಬರ್ರಿ ಬಸಕ್ಕು. ಕರ್ಮ, ಇಂಥ ಜನ ನಾನು ಎಲ್ಲೂ ನೋಡಿಲ್ಲ. ಹೆಂಗಸ್ರಿಗಿರೋ ತಿಳುವಳಿಕೆ ಚೂರು ಇಲ್ಲ. ಅಲ್ಲ, ಮನೆ ಯಜಮಾನ ಆಗಿ ಆಡೋ ಮಾತಿಗೆ ಒಂದು ತೂಕ ಬೇಡ? ಇದೇನು ಹೇಳಿ ತಿಳಿಸೋ ಮಾತೇನು? ದಾದಂಗೆ ಅನುಭವ ಏನು ಕಮ್ಮಿ ಏನು? 4 ಕಡೆ ತಿರುಗ್ದವ್ರು. ಇದು ಗೊತ್ತಾಗಲ್ಲ ಅಂದ್ರೆ ಏನ್ ಮಾಡ್ಬೇಕು? ತೂಕಿಸ್ದವ್ರಿಗೆ ಅವರೇ ಹಾಸಿಗೆ ಕೊಟ್ಟಂಗಾಗ್ತದ. ನೀವು ಸಾಗರ್ ಅಮ್ಮನಾಗಿ ಅವನ ಬಗ್ಗೆ ಒಳ್ಳೆ ವಿಚಾರ ಮಾಡಿ ಅವ್ರಿಬ್ರು ದೂರ ಮಾಡ್ಲಿಕ್ಕತ್ತೀರಿ. ಆದ್ರೆ ದಾದಾ ಅವ್ರಿಬ್ರು ಒಂದ್ ಮಾಡಕ್ ನಿಂತಾರ. ನೀನೇ ಕೇಳಿಸ್ಕೊಂಡಲ್ಲ ಸಕ್ಕು ಅವ್ರ ಮಾತನ್ನ. ನೀವ ಇಬ್ರು ಮಾತಾಡ್ಕೊಂಡು ಸರಿ ಮಾಡ್ಕೋರಿ ಅಂತ ಹೇಳಿದ್ರು. ಇವ್ರ ಹಿಂಗೆ ಹೇಳಿದ್ಮೇಲೆ ಆಕಿ ಸುಮ್ಮನೆ ಬಿಡ್ತಾಳ? ನೀನ ಹೇಳ್ಸಕ್ಕು, ಮನಿ ಯಜಮಾನನ ಹೇಳನ, ನೀ ಯಾರು ಕೇಳಕ್ಕೆ ಅಂತ ಆಕಿ ಮುಂದೆ ನನಗೆ ಕೇಳಂಗಿಲ್ಲ. ಸಾಗರ್ನ ತನ್ನ ಹಿಂದ್ ಬೀಳೋಂಗ್ ಮಾಡಿದ್ಲು. ಸೂರಜ್ನ ನಿಮ್ಮ ಮೇಲೆ ಎತ್ಕಟ್ಟದ್ಲು.
ಈಗ ದಾದನು ಅವಳು ತಾಳ ಕುಣಿತಾರ ಅಂದ್ರ ಮುಗ್ದ ಹೋತು. ವಾಡೆಗೆ ಯಜಮಾನಿ ಆಗೋದಿನ ದೂರ ಇಲ್ರವ. ಸಕ್ಕು ನನಗ ನನ್ನ ಸಂಸಾರ ಉಳ್ಸೋದದ. ಗೊಡ್ಡ ಎಮ್ಮಿ ಹಂಗ ಆಕೆ ಮಾಡಿದ ಆಗ್ಲಿ ಅಂತ ಕೂಡ್ಲಿಕ್ಕೆ ಆಗುದಿಲ್ಲ. ಹಂಗೇನಾರು ಕೂತ್ರ ಅನಾಹುತ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ನಿನ್ ಸಹಾಯ ಕೇಳಕತ್ತೀನಿ ಸಕ್ಕು. ಈಗ ನೀನ ಏನಾರ ಅಕ್ಕಲ್ ಹಾಕ್ಲಾ? ವೈನಿ, ನಾನು ಇರ್ಬೇಕಾದ್ರೆ ನೀವು ಯಾಕೆ ಚಿಂತೆ ಮಾಡ್ತೀರಿ? ಈಗ ತಾನ ಕಣ್ಬಿಟ್ಟು ಪ್ರಪಂಚ ನೋಡ್ತಿರೋ ಆಕಿಗ ಇಷ್ಟಿರ್ಬೇಕಾದ್ರ ನಾನು ಎಷ್ಟು ಜನಕ್ಕೆ ಮಣ್ಣು ಮುಗ್ಸಿಲ್ಲ? ನನ್ಗೊಂದು ಲೆಕ್ಕವ ಆ ಗಂಗಾ. ನೀವು ನೋಡ್ತೀರಿ ವೈನಿ ನಾನು ಏನು ಮಾಡ್ತೀನಂತ. ನೀರು ಬೇಕಿತ್ತಾ ಕಾಕಿ? ತಗೊಳ್ಳಿ. ಯಾರೇ ನೀನು? ಇಲ್ಲಿಗೆ ಯಾಕೆ ಬಂದೆ? ನೀ ಮುಟ್ಟಿದ ನೀರನ್ನ ನಾನು ಕುಡಿಬೇಕೇನು? ನಾನು ನಿಮ್ಮಳೆಯ, ತಗೊಳ್ಳಿ ನೀರು ಕುಡೀರಿ. ಇಲ್ಲಿ ಹೇಗೆ ಬಂದೆ? ನೀನು ಯಾರು ಅಂತ ಕೇಳಿದ್ನಲ್ಲ, ಹೇಳು. ನನ್ನ ಗಂಗಾ ಹೇಳಿ ರಾಧಕ್ಕವ್ರು ಕಳಿಸಿದ್ದ. ನಿಮ್ಗೆ ಆರೋಗ್ಯ ಸರಿ ಇಲ್ಲ ಹೇಳಿ. ಹುಡುಗಿ, ನನ್ನನ್ನು ಯಾರು ನೋಡ್ಕೊಳ್ಳೋದು ಬೇಕಾಗಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಒಂದಿಗಿಲ್ಲ ಹಿಂದಿಗಿಲ್ಲ. ನನ್ನನ್ನು ಇವಳು ನೋಡ್ಕೋಬೇಕಂತೆ. ಸಂಬಂಧವಂತೆ ಸಂಬಂಧ. ಯಾವ ಸೊಟ್ಟಕ ಸಂಬಂಧವೇ? ನಿಮ್ಮ ರಾಧಕ್ಕನಿಗೆ ನಾನು ಸತ್ತಿದಿನ ಬದುಕಿದಿನ ಅಂತ ಗೊತ್ತಿರಲಿಲ್ಲ. ಈಗ ನೆನಪಾದ್ನ? ಸ್ವಾರ್ಥಿಗಳು. ನಿನ್ನ ಸೇವೆ ನನಗೆ ಬೇಡ. ನೀನ್ ಈಗಿಂದೀಗಲೇ ಹೋಗ್ತಾ ಇರು. ಕಾಕಿ ನಿಮ್ಗೆ ಜ್ವರ ಬೈಂದು ಕುತ್ಕೊಳ್ಳಲು ಆಗ್ತಿಲ್ಲ, ನಿಂತ್ಕೊಳ್ಳಲು ಆಗ್ತಿಲ್ಲ. ನೀವು ಹುಷಾರಾಗೋವರೆಗೂ ನಾ ಇಲ್ಲಿರ್ತಿ, ಆಮೇಲೆ ಹೊರಟೋಗ್ತಿ. ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲೇನು? ನನಗೇನೂ ಆಗಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ನೀನಿಲ್ಲಿರೋದೇ ನನಗೆ ಕಾಯಿಲೆ. ನೀನು ಇಲ್ಲಿಂದ ಹೋದ್ರೆ ನಾನು ಸರಿ ಹೋಗ್ತೀನಿ. ನನ್ನ ಮನೇಲಿ ಬೇರೆಯವರಿರೋದು ನನಗೆ ಬೇಕಾಗಿಲ್ಲ. ನಡಿ ಇಲ್ಲಿಂದ. ಕಟ್ಟು ನಿನ್ನ ಗಂಟು ಮೂಟೆ. ಹೋಗು ಇಲ್ಲಿಂದ. ನೀನು ನನ್ನ ಎದೆ ಮೇಲೆ ನಿಂತಾಗ್ತಿದೆ. ನೋಡು, ನೀ ಯಾಕೆ ಬಂದಿದೀಯೋ, ಯಾರು ಕಳಿಸಿದಾರೋ, ನನಗದೆಲ್ಲ ಬೇಡ. ನೀನಿಲ್ಲಿರಬಾರ್ದು. ನನ್ನನ್ನ ನೋಡ್ಕೊಳಕ್ ಬರುತ್ತೆ. ನನಗೆ ಯಾರ ಅವಶ್ಯಕತೆನೂ ಇಲ್ಲ. ನಡಿ ನಡಿ ಇಲ್ಲಿಂದ. ಕಾಕಿ, ನಡಿ. ಅಯ್ಯೋ ಕಾಕಿ, ನಡಿಯೇ. ಕಾಕಿ, ನಡಿ. ಕಾಕಿ, ನಡಿ. ಕಾಕಿ, ಹೋಗು. ಅಯ್ಯೋ ಕಾಕಿ, ಕಾಕಿ, ಹೋಗು. ಕಾಕಿ. ಈ ಸಾಗರ ಎಲ್ಲಿಟ್ಟಿರ್ತಾನ? ಹೇಳಕ್ಕಷ್ಟೇ ಫಾರಿನ್ ರಿಟರ್ನ್. ಯಾವ್ಯಾವ ವಸ್ತುನ ಎಲ್ಲೆಲ್ಲಿ ಇಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಹಲೋ, ಹಾಂ, ಎಸ್ ಫೈನ್. ನಾನು ಇವತ್ತು ಮೇಲ್ ಮಾಡ್ತೀನಿ. ಹಾಂ ಹಾಂ, ಓಕೆ.
ಬಾಯ್. ಶಿಟ್ಸ್. ತಗೋರಿ ವೈನಿ ಸಾಗರನ್ ಫೋನು. ಇದಿದ್ರೆ ತನ ಅವ ಗಂಗಾ ಜೋಡಿ ಮಾತಾಡೋದು, ಅವ್ರ ಬಾಂಧವ್ಯ ಬೆಸೆಯೋದು. ಇಲ್ದಿದ್ರ ಅವನು ಕುಶಲವೇ ಕ್ಷೇಮವೇ ಅಂತ ಹ್ಯಾಂಗ್ ಕೇಳ್ತಾನ? ಆಟೋಮೆಟಿಕ್ ಆಗಿ ಆಗಿಬ್ರು ದೂರ ಆಗ್ತಾರ. ತಗೋರಿ. ಸಕ್ಕು, ನೀ ಸಾಗರನ ಫೋನ್ ತುಡುಗು ಮಾಡ್ಕೊಂಬಂದಿ? ಇಲ್ರಿ, ಅರ್ಶನ ಕುಂಕುಮ ಹಚ್ಚಿ ತಾಂಬೂಲದಲ್ಲಿ ಫೋನ್ ಇಟ್ಟು ಅವನೇ ತಗೊಳ್ಳಿ ಸಕ್ಕೋತ್ಯ ಅಂತ ಕೊಟ್ಟ. ಅಯ್ಯ, ಏನ್ ಯೋಚನೆ ಮಾಡ್ಲಿಕ್ಕತ್ತೀರಿ ವೈನಿ? ನಮ್ಗ ಗುರಿ ಮುಟ್ಟೋದಷ್ಟ ಮುಖ್ಯ ಆಗದ. ಅಂದ್ಮೇಲೆ ದಾರಿ ಯಾವ್ದಂತ ನೋಡ್ಬಾರ್ದು, ಗೆಲ್ಬೇಕಷ್ಟ. ಅಯ್ಯ, ಏನ್ ನೋಡ್ಲಿಕ್ಕತ್ತೀರಿ ವೈನಿ? ಯಾರಿಗೂ ಕಾಣ್ದಂಗ ಒಳಗ್ ಮುಚ್ಚಿಡ್ರಿ. ಅದಕ್ಕೆ ಸಕ್ಕು ನಾನು ನಿನ್ನ ನಂಬೋದು. ನೀವೊಂದು ಕೆಲಸ ಹಿಡಿದ್ರ ಅದಾಗೋ ತನಕ ನೀ ಬಿಡಂಗಿಲ್ಲ ಅಂತ ನಂಗೆ ಗೊತ್ತದ. ನೀ ಚಿಂತೆ ಬಿಡ. ಇದನ್ನು ಯಾರಿಗೂ ಕಾಣ್ದಂಗ ಎಲ್ಲಿಡ್ಬೇಕನ್ನೋದು ನಂಗೆ ಚಲೋ ಗೊತ್ತದ. ಸಕ್ಕು, ಇದೇನವ ಊರಿಗೆಲ್ಲ ಕೇಳೋಂಗ್ ಬಡ್ಕೊಳಿಕತ್ತದ. ಸಾಗರ ಏನಾರ ಬಂದ್ರ ನಮ್ಮ ಮರ್ಯಾದೆ ಏನಾಗ್ತದ ಸಕ್ಕು? ಅವ ಏನಾರ ಅನ್ಕೊಂತಾನ, ಏನಾರ ಮಾಡಿದಕ್ಕ. ವೈನಿ ಕೊಡ್ರಿ ಇಲ್ಲಿ. ಇದನ್ನ ಸೈಲೆಂಟ್ ಮೋಡಿಗೆ ಹಾಕಿದ್ರ ಎಷ್ಟು ಬಿಟ್ಕೊಂಡ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಹಾ, ಲಘು ಮಾಡಿ. ಸಕ್ಕು ಏನಾರ ಮಾಡ. ಇದೇನ ಸಕ್ಕು ಹಿಂಗ್ ಒದ್ರಕೊಳ್ಳಿಕತ್ತದ? ನಾಯಿ ತೊಡಗ್ ಮಾಡ್ಕೊಂಬಂದ್ ಪೆಟ್ಟಿಗೆ ಹಾಕಿದಂಗ ಆತಲ್ಲವ. ನೋಡೇನಾರ ಮಾಡ. ವೈನಿ, ಇದೇನ ಮಾಡಿದ್ರು ಸೈಲೆಂಟಿಗೆ ಬರುವಲ್ದು. ನಾ ಎಂತೆಂತ ಫೋನ್ ನೋಡಿನಿ, ಆದ್ರೆ ಇಂಥ ಫೋನ್ ನೋಡಿಲ್ರಿ. ಇದು ಫಾರಿನ್ ಫೋನ್ ಅಲ್ಲ, ಅದಕ್ಕೆ ಸೈಲೆಂಟಿಗೆ ಬರುವಲ್ದು. ಎಷ್ಟು ಒದರ್ತದ. ಯಾರಿಗಾರ ಜರೂರಿ ಮಾತಾಡೋದಿರ್ಬೇಕ, ಅದಕ್ಕೆ ಒಂದ್ ಸಮನ ಫೋನ್ ಹಚ್ಲಿಕತ್ತಾರ. ಯಾರಂತ ನೋಡು. ಜಿ ಎ ಎನ್ ಜಿ ಎ ಗಂಗಾ. ಗಂಗಾ ಎಂತ ಆಯ್ತು ಇವಂಗೆ? ನಾನು ಫೋನ್ ಮಾಡಿದ್ರೆ ಒಂದು ನಿಮಿಷ ಫೋನ್ ಎತ್ತು ಮಾತಾಡಕ್ಕೆ ಎಂತ ಗಂಟು ಹೋಗ್ತು. ಎತ್ತೋ ಮಾರಾಯ. ಇನ್ನು ಇವನಿಗೆ ಫೋನ್ ಮಾಡಿ ಸುಖ ಇಲ್ಲ. ಇಲ್ಲಿ ಎಂತ ಮಾಡಲಿ ಅಂತ ಗೊತ್ತಾಗದೆ ಇವನಿಗೆ ಫೋನ್ ಮಾಡಿದ್ರೆ ಇವನು ಫೋನೇ ಎತ್ತಿಲ್ಲ. ಎಂತ ಮಾಡಲಿ? ಕೆಲ್ಸನಲ್ಲಿ ಬ್ಯುಸಿ ಇದ್ನೋ ಎಂತೋ, ಅಥವಾ ನನ್ನ ಫೋನ್ ಎತ್ತಲಾಗ ಮಾಡಿದ್ನಾ? ಇಲ್ಲ, ಸಾಗರ ಹಾಗಲ್ಲ. ಅದ್ರ ಫೋನ್ ಎಂತಕ್ಕೆ ಎತ್ತಿಲ್ಲ? ನಾ ಎಂತ ಮಾಡಲಿ? ಇಲ್ಲಿ ಎಂತ ಮಾಡಲಿ ಅಂತ ಗೊತ್ತಾಗದೆ ಇವನ್ ಫೋನ್ ಮಾಡಿದ್ರೆ ಹೀಗಾತಲ್ಲ. ಗಂಗಾ, ಯಾವುದೇ ಸಂದರ್ಭ ನಾವು ನಮ್ಮ ತನನ ಯಾವತ್ತೂ ಬಿಟ್ಕೊಡ್ಬಾರ್ದು.
ಹಾಗೆ ಒಂದೊಂದು ಸಂದರ್ಭದಲ್ಲಿ ನಾವು ನಮ್ಮ ಸ್ವಭಾವನ ಬದಲಾಯಿಸ್ಕೋತ ಹೋದ್ರ ನಾವು ನಾವಾಗಿ ಎಲ್ಲಿರ್ತೀವಿ ಗಂಗಾ ಗಟ್ಟಿ ಮನಸ್ಸಿದ್ದವರು ಯಾವತ್ತು ಬಂಡೆಕಲ್ ನಂಗೆ ಇರ್ಬೇಕು ಇನ್ನೊಬ್ಬರನ್ನ ಮೆಚ್ಚಿಸ್ತೇನೆ ಅನ್ನೋದು ಯಾವತ್ತು ಯಾರಿಂದನೂ ಸಾಧ್ಯ ಆಗಂಗಿಲ್ಲ ಗಂಗಾ ಹಾ ಅದೇ ಸರಿ, ನಾ ಹಾಗೆ ಮಾಡ್ತಿ. ಸಾಗರ್ ಹೇಳಿದ್ದೇ ಸರಿ. ನಾ ಸೋಲ್ಲಾಗ ನಾ ಇಲ್ಲಿ ಎಂತಕ್ ಬೈನ್ನೋ ಆ ಕೆಲ್ಸ ಮುಗ್ಸೇ ಹೋಗ್ತಿ. ಕಾಕಿ ಚೆನ್ನಾಗಿ ನಿದ್ದೆ ಬಂತು ಅಲ್ದಾ? ತಗೊಳ್ಳಿ ಟೀ ಕುಡೀರಿ. ನಿಮ್ ಸ್ನಾನಕ್ಕೆ ನೀರಿಟ್ಟಿದ್ದಿ. ಪರವಾಗಿಲ್ಲ ಕಾಕಿ, ಹುಷಾರಿಲ್ದೇ ಇರ್ಬೇಕಾದ್ರೆ ಸ್ನಾನಕ್ಕೂ ಮುಂಚೆ ಟೀ ಕುಡಿಲಕ್ಕು. ತಗೊಳ್ಳಿ ಕಾಕಿ, ಟೀ ಕುಡೀರಿ. ನೀವಿನ್ನು ಮಾತ್ರೆ ತಗೊಳಕ್ಕು ಕಾಕಿ, ಕುಡೀರಿ. ನಾನು ನಿನ್ಗೆ ಹೇಳಿದ್ದು ನೆನಪದೇನೋ? ನಿಮ್ ಯಾವ ಮಾತನ್ನು ನಾನು ಮರ್ತಿಲ್ಲ. ಮತ್ತೆ ಯಾಕಿನ್ನು ಇಲ್ಲಿ ನಿಂತಿದಿ? ನೀವಿನ್ನೂ ಆರಾಮಾಗಿಲ್ಲ. ನಾನು ಬಂದಿರೋದೇ ನಿಮ್ಮ ಸೇವೆ ಮಾಡಕ್ಕೆ. ನೀವು ಆರಾಮಾದ್ಮೇಲೆ ನೀವು ಇರು ಅಂದ್ರೂ ನಾನು ಇರೋದಿಲ್ಲ. ನಾನಿಲ್ಲಿದ್ದು ನಿಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್ ಶಾಂತಿ ಕಾಕಿ. ನೋಡಿ, ನಿಮ್ಗೆ ಇನ್ನೂ ಜ್ವರ ಇದ್ದು. ಟೀ ಕುಡೀರಿ ಕಾಕಿ, ಬಿಸಿ ಇದ್ದಾಗಲೇ ಟೀ ಕುಡಿದ್ರೆ ಚಂದ. ನಿಮ್ಗಂತ ಹೇಳಿ ಇಡ್ಲಿಗಿಟ್ಟಿದ್ದಿ, ಆಮೇಲೆ ನಿಧಾನವಾಗಿ ತಿಂದ್ರಾತು. ಪ್ಲೀಸ್ ಕಾಕಿ. ಏಯ್, ಹೆಚ್ಚಿಗೆ ಮಾತಾಡಬೇಡ. ನನ್ಗದಿಷ್ಟ ಆಗಲ್ಲ. ಆಗ್ಲಿ, ನಾನು ನಿಮ್ಮಲ್ಲಿ ಹೆಚ್ಚಿಗೆ ಮಾತಾಡೋದಿಲ್ಲ. ಇದು ನನ್ನ ಮನೆ, ನಾನು ಹೇಳ್ದಂಗೆ ನಡಿಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡು ನೀ ಇರಬೇಕು. ತಿಳಿತೇನೋ? ಆಗ್ಲಿ, ಹಾಗೆ ನಡ್ಕತಿ. ಕಾಕಿ ಟೀ. ಏ, ಅದೇ ಪುರಾಣ ಓದ್ತಾ ನನ್ನ ಮುಂದೆ ನಿಂತ್ಕೋಬೇಡ. ಹೋಗಿಲ್ಲಿಂದ. ಆತು. ಮಮ್ಮಿ 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 ನನ್ನ ಫೋನ್ ಕಳ್ದೋಗ್ಯದ. ನೀವೆಲ್ಲರೂ ನೋಡಿದ್ರೇನು? ಫೋನು
ನಿನ್ ಫೋನಿಗಿನ ಕಾಲಿದಾವೇನೋ ನಿನ್ ಕೋಲಿಂದ ಇಲ್ಲಿಗೆ ಬರ್ಲಿಕ್ಕ? ನನ್ನ ಫೋನ್ ನನ್ನ ರೂಮಲ್ಲಿ ಇಟ್ಟಿದ್ದು ನಂಗೆ ಗೊತ್ತಿಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು?